ಬಾಲ್ಯ ವಿವಾಹ ಎಂಬ ಸಾಮಾಜಿಕ ಪಿಡುಗು ತೊಲಗಿಸಲು ಎಲ್ಲ ಸರ್ಕಾರಿ ಅಧಿಕಾರಿಗಳು ಕೈಜೋಡಿಸಿ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಆರ್ ನಟರಾಜ್ ಕರೆ ನೀಡಿದರು. ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಾಲ್ಯ ವಿವಾಹ ಮತ್ತು ಬಾಲ್ಯ ಗರ್ಭಾವಸ್ಥೆ ತಡೆಗಟ್ಟುವ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದರು. ಬಾಲ್ಯ ವಿವಾಹ ಎಂಬ ಪಿಡುಗು ಬಹುಕಾಲದಿಂದಲೂ ನಾನಾ ಕಾರಣಗಳಿಂದ ಬೆಳೆದು ಬಂದಿದೆ. ಬಡತನ ಹಾಗೂ ಅನಾಕ್ಷರತೆ ಬಾಲ್ಯ ವಿವಾಹಕ್ಕೆ ಕಾರಣವಾಗಿದೆ ಎಂದರು. ಮದುವೆ ನಿಲ್ಲಿಸ್ತಾರೆ ನೋಡಿ. ಈ ಮದುವೆ ಆಗುವಾಗ ಆ ಮಗು ಗೊತ್ತಿರೋದಿಲ್ಲ. ಒಂದು ಸ್ವಲ್ಪ ನೀವೇ ಯೋಚನೆ ಮಾಡಿ. ನಾವು ಮಕ್ಕಳನ್ನ ನನಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ. ನಾವು ಬೆಳಿಗ್ಗೆ ಹೋಗಿ 10 ಗಂಟೆ ಆದ್ರೂ ಎದ್ದೋಳೋದಿಲ್ಲ. ಅಂದ್ರೆ ದೇ ಸ್ಟಿಲ್ ಕೇರ್ ಫ್ರೀ. ಅವ್ರಿಗೆ ಮದುವೆ, ಈ ಮಕ್ಕಳು ಇರೋದು, ಲೈಂಗಿಕ ಸಂಪರ್ಕ ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಈ ಸಣ್ಣ ವಯಸ್ಸಲ್ಲಿ ನೀವು ಮದುವೆ ಮಾಡಿಕೊಟ್ರೆ ಅದ ಮಗು ಮೇಲೆ ಸೈಕಾಲಜಿಕಲಿ ಎಷ್ಟು ಹಿಂಸೆ ಆಗ್ತದೆ. ಆ ಮಗು ಮೇಲೆ ಒಂದು ವೇಳೆ ಏನಾದರೂ ಬಲಾತ್ಕಾರವಾದ್ರೂ ಕೂಡ ಆ ಮಗು ಸೈಕಾಲಜಿಕಲಿ ಶಿ ವಿಲ್ ಬಿ ಡಿವಾಸ್ಟೇಟೆಡ್ ಫಾರ್ ಎವರ್. ಒಂದು ವೇಳೆ ಮಗು ಹುಡ್ತು 12 ವರ್ಷ, 13 ವರ್ಷ, 14 ವರ್ಷದ ಮಗು, ಶಿ ಬಿಕಮ್ಸ್ ಎ ಮದರ್. ಕ್ಯಾನ್ ಯು ಇಮ್ಯಾಜಿನ್? ಆ ನೋವು, ಆ ಕಷ್ಟ. ಒಂದು ವೇಳೆ ಸಾಮಾನ್ಯವಾಗಿ ಫುಲ್ಲಿ ಗ್ರೋನ್ ಫೀಮೇಲ್ಸ್ ಅಲ್ಲಿ ಮಾತ್ರ ಡೆಲಿವರಿ ಬಿಕಮ್ಸ್ ಈಸಿ. ಇಫ್ ಇಟ್ಸ್ ಎ 14-year-old girl, ಡೆಲಿವರಿ can many a times result in her death.